ನಿನ್ನೆ ಲಿಂಗೈಕ್ಯರಾದಂಥ ಮಾತೆ ಮಹಾದೇವಿಯವರ ಪಾರ್ಥಿವ ಶರೀರಕ್ಕೆ ದೀಪವನ್ನು ಬೆಳಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಮಾತಾ ಗಂಗಾಜಿ ನೇತೃತ್ವದಲ್ಲಿ ಶಿವಶರಣೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಸವ ಮಂಟಪದಲ್ಲಿ ಪೂಜಾ ಕಾರ್ಯ ನಡೀತಾ ಇದ್ದು ಮಾತೆ ಮಹಾದೇವಿಗೆ ಭಕ್ತರು ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ನಿನ್ನೆ ಲಿಂಗೈಕ್ಯರಾದಂಥ ಬಸವ ಧರ್ಮ ಪೀಠಾಧ್ಯಕ್ಷೆಯಾದಂಥ ಮಾತೆ ಮಹಾದೇವಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ಬಸವ ಮಂಟಪದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ನಂತರ ಬೆಂಗಳೂರಿನಿಂದ ಕೂಡಲ ಸಂಗಮಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಬೆಂಗಳೂರಿನಿಂದ ಹಿರಿಯೂರು, ಚಳ್ಳಕೆರೆ, ನಾಯಕನಹಟ್ಟಿ ಹಾಗೆ ಚಿತ್ರದುರ್ಗದ ಮಾರ್ಗವಾಗಿ ಪಾರ್ಥಿವ ಶರೀರವನ್ನ ಕೂಡಲ ಸಂಗಮಕ್ಕೆ ರವಾನಿಸಲಾಗುತ್ತೆ. ಇವತ್ತು ರಾತ್ರಿ ಕೂಡಲ ಸಂಗಮದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ನಾಳೆ ಮಾತೆ ಮಹಾದೇವಿಯವರ ಕ್ರಿಯಾ ಸಮಾಧಿ ನಡೆಯುತ್ತೆ.